ಇರ್ಲಿ. ಸಂಪೂರ್ಣ ಸರ್ಕಾರ ಕ್ಯಾಸ್ಲೆಟ್ ಟ್ರೀಟ್ಮೆಂಟ್ ಅಂತ ಹೇಳಿ ನೌಕರ ಕಡೆಯಿಂದ ಪ್ರತಿ ತಿಂಗಳು 8,500 ರೂಪಾಯಿ ಕಟ್ಟಾಗ್ತದೆ ಸರ್. ಮತ್ತೆ ಈಗ ₹1 ಸರ್ ಇನ್ನೊಂದು ಸರ್ ಗೈಡ್ಲೈನ್ಸ್ ಏನು 1 ಗಂಟೆ ಒಳಗೆ ಸರ್ ಅಪ್ರೂವ್ ತಗೋಬೇಕಲ್ಲ. ಮತ್ತು ಒಂದೊಂದು ದಿನ ಸಾಯ್ತಾವ ಸರ್ ಪೇಷಂಟ್ ಏನು ಇರ್ಲಾರ್ದ ನಮ್ಮಲ್ಲಿ 24 ಅವರ್ಸ್ ಇದು ಫುಲ್ಲಿ ಫ್ರಾಡ್ ಯೋಜನೆ. ನಾ ಇದು 4 ವರ್ಷ ಹಿಂದೆ ಫೇಸ್ಬುಕ್ ವಾಟ್ಸಪ್ ಬರ್ಕೊತ ಬಂದಿದ್ದೆ. ಇದು ನೌಕರರನ್ನ ಇದರ ಪರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಒಂದು ಮನವಿಯನ್ನ ತಗೊಂಡು ನಾವು ಬಂದಿದ್ದೀವಿ. ಮನವಿಯ ಉದ್ದೇಶ ಏನಂತಂದ್ರೆ, ಇವತ್ತು ನಕಲಿ ಪತ್ರಕರ್ತರು, ಆಮೇಲೆ ಕೆಲವೊಬ್ರು ರೌಡಿ ಸೀಟರ್ಸ್ ಅವರು ತಮ್ಮದೇ ಆದಂಥ ಒಂದು ಉದ್ಯೋಗಗಳನ್ನು ಮಾಡಿ ಇವತ್ತು ಪ್ರೌಢಶಾಲೆ ಆಗಿರ್ಬೋದು, ಪ್ರಾಥಮಿಕ ಶಾಲೆ ಆಗಿರ್ಬೋದು, ಆರೋಗ್ಯ ಇಲಾಖೆ ಆಗಿರ್ಬೋದು, ಸರ್ಕಾರಿ ಕಚೇರಿಗಳಲ್ಲಿ ಏನು ಮಾಡ್ತಾ ಇದ್ದಾರಪ್ಪ ಇವತ್ತಂತಂದರೆ, ಅವ್ರು ನಾವು ಪ್ರೆಸ್ ರಿಪೋರ್ಟರ್ಸ್ ಅಂತ ಹೇಳ್ಕೊಂಡು ಇವತ್ತಲ್ಲಿ ಹೋಗಿ ಅನವಶ್ಯಕವಾಗಿ ವಿಡಿಯೋಗಳನ್ನು ಮಾಡಿ ಇವತ್ತು ನಮ್ಮ ಮಹಿಳಾ ಸಹೋದರಿಯರಿಗೆ, ಸರ್ಕಾರಿ ನೌಕರಿ ಸಿಬ್ಬಂದಿಯವರಿಗೆ ಹೋಗಿ ಅವರು ವಿಡಿಯೋಗಳನ್ನು ಮಾಡಿ ಅದನ್ನು ಫೇಸ್ಬುಕ್ನಲ್ಲಿ ಬಿಟ್ಟು, ಆಮೇಲೆ ಯೂಟ್ಯೂಬ್ಗಳಲ್ಲಿ ಬಿಟ್ಟು, ಆಮೇಲೆ ಇನ್ಸ್ಟಾಗ್ರಾಮ್ದಲ್ಲಿ ಬಿಟ್ಟು ಅವಮಾನಕರವಾದಂಥ ರೀತಿಯಲ್ಲಿ ಮಾತಾಡಿ ಅವಾಚ್ಯ ಶಬ್ದಗಳಲ್ಲಿ ನಮ್ಮ ಶಿಕ್ಷಣ ತಾಲೂಕಿನ ಸಮಸ್ತ ಸರ್ಕಾರಿ ನೌಕರರ ವತಿಯಿಂದ ಮತ್ತು ಜಿಲ್ಲೆಯ ನೌಕರರ ಸಂಘಟನೆಗಳ ವತಿಯಿಂದ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಮೇಲೆ ಶಿಕ್ಷಕರ ಮೇಲೆ ಆಗ್ತಕ್ಕಂಥ ಒತ್ತಡವನ್ನು, ಕಿರುಕುಳವನ್ನು, ಮಾನಸಿಕ ಹಿಂಸೆಯನ್ನು, ದಬ್ಬಾಳಿಕೆಯನ್ನು ನಿಲ್ಲಿಸಿ ನಮಗೆ ಸುರಕ್ಷಿತವಾಗಿ ನೌಕರಿ ಮಾಡಲಿಕ್ಕೆ ಅರ್ಥ ಮಾಡಿ ಕೊಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ನಿಮಗೆ ನಾವು ಮನವಿಯನ್ನು ಸಲ್ಲಿಸಲಿಕ್ಕೆ ಇಷ್ಟೊಂದು ಜನ ಎಲ್ಲ ಶಿಕ್ಷಕರು, ನೌಕರರು ಇಲ್ಲಿ ಬಂದಿದ್ದೇವೆ. ಮುಖ್ಯವಾಗಿ ಚರ್ಚಣದಲ್ಲಿ ಇರತಕ್ಕಂಥ ರೌಡಿ ಶೀಟರ್ ಆತ ಏನು ಸಾಮಾನ್ಯ ವ್ಯಕ್ತಿ ಅಲ್ಲ. ಸಾಮಾನ್ಯ ವ್ಯಕ್ತಿ ಇದ್ದರೆ ಏನಾದರೂ ವಿಚಾರ ಮಾಡ್ಬೋದಾಗಿತ್ತು. ಆದರೆ ರೌಡಿ ಶೀಟರ್ ಆದಂಥ ವ್ಯಕ್ತಿ ಒಬ್ಬ ಪತ್ರಕರ್ತ ಅಂತ ಹೇಳ್ತಾನೆ. ಆದರೆ ಪತ್ರಕರ್ತರ ಯಾವ ಲಕ್ಷಣಗಳು ಅವನಲ್ಲಿಲ್ಲ. ಮತ್ತು ಅವ KRS ಪಕ್ಷದ ಕಾರ್ಯಕರ್ತ. KRS ಪಕ್ಷದ ಕಾರ್ಯಕರ್ತನಾಗಿ ಪ್ರತಿಯೊಂದು ಶಾಲೆಗಳಿಗೆ ಮತ್ತು ಸರ್ಕಾರಿ ದವಾಖಾನೆಗಳಿಗೆ ಮತ್ತು ದನದ ದವಾಖಾನೆಗಳಿಗೆ ಹಾಗೂ ತಾಲೂಕು ಪಂಚಾಯಿತಿಗಳಿಗೆ, ಅಂಗನವಾಡಿ ಕೇಂದ್ರಗಳಿಗೆ, ಶಾಲೆಗಳಿಗೆ, ವಿಶೇಷವಾಗಿ ಅವರಲ್ಲೂ ತಹಸೀಲ್ದಾರ್ ಕಚೇರಿಗೂ ಸಹಿತ ಹೋಗಿ, DPOಗಳ ಕಚೇರಿಗೆ ಹೋಗಿ, ಪಂಚಾಯಿತಿಗೆ ಹೋಗಿ ಮೊದಲು ಹೋಗೋದು, ಒಂದು ಯಾರಿಗೆ ಗೊತ್ತಾಗದ ರೀತಿಯಲ್ಲಿ ಒಂದು ವಿಡಿಯೋ ಮಾಡೋದು, ವಿಡಿಯೋ ಮಾಡಿ ಕಿಶನಲ್ಲಿ ಇಟ್ಕೊಳ್ಳೋದು, ನಂತರ ನಾ ಅದನ್ನಿದ್ದೀನಿ ಇದನ್ನಿದ್ದೀನಿ ಅಂತ ಹೇಳೋದು. ಅವರು ದುಡ್ಡು ಕೊಳ್ಳಿ ಅಂದರೆ ಇದು ವಿಡಿಯೋ ಅದು ನೋಡು, ಇದು ಬಿಡ್ತೀನಿ ಸಾಮಾಜಿಕ ಜಾಲತಾಣದಲ್ಲಿ ಅಂತೇಳಿ ಹೆದರಿಸೋದು, ಹೆದರಿಸಿ ಅವ್ರ ಕಡೆಯಿಂದ ರೊಕ್ಕ ತಗೊಳ್ಳೋದು. ಈ ಒಂದು ಉದ್ಯೋಗವನ್ನು ಚಡಚಣದಲ್ಲಿ ರೌಡಿ ಶೀಟರ್ ಆದಂಥ ಅಣ್ಣಪ್ಪ ಪೂಜಾರಿ ಮಾಡ್ತಾ ಇದ್ದಾನೆ. ಇವನಿಗೆ ಒಂದು 4-6 ಜನ ಡಿಗ್ಗಣಿಯಲ್ಲಿರ್ತಕ್ಕಂಥ ಒಬ್ಬ KRS ಪಕ್ಷದವ, ದುರ್ಗೇಣದಲ್ಲಿರ್ತಕ್ಕಂಥ TR ಪಕ್ಷದ ಒಬ್ಬ ಕಾರ್ಯಕರ್ತ, ಈ ರೀತಿ 3-4 ಜನ ಕಾರ್ಯಕರ್ತರು ಇದ್ದಾರೆ ಅವ್ರ ಜೊತೆಯಲ್ಲಿ. ಅವರೆಲ್ಲರೂ ಸೇರಿ ಈ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ನೌಕರರಿಗೆ ಒಂದು ಭಯದ ವಾತಾವರಣ ಉಂಟು ಮಾಡಿದ್ದಾರೆ. ಮತ್ತು ಕೇಳಲು ಹೋದಾಗ ಸ್ವತಃ ನನ್ನ ಮೇಲೇನೂ ಸಹಿತ ಆತ ದೌರ್ಜನ್ಯವನ್ನು ಮಾಡಿದ್ದಾನೆ, ಹೊಡೆದಿದ್ದ ನನಗೂ ಸಹಿತ ಮಕ್ಕಳಂತ ನಮ್ಮ ಸಹೋದ್ಯೋಗಿ ಶಿಕ್ಷಕರು ಅವರ ಮೇಲೇನೂ ಸಹಿತ ಹಲ್ಲೆ ಮಾಡಿದ್ದಾನೆ. ಎಲ್ಲವನ್ನ ಇಟ್ಕೊಂಡು ಆಫೀಸ್ ಸಿಬ್ಬಂದಿಯ ಮೇಲೆ ಹಲ್ಲೆ ಮಾಡಿದ್ದಾನೆ. ಶ್ರೀಮಣಿ ಅಂತಕ್ಕಂಥ ಒಬ್ಬ ಕನಿಷ್ಠ ನೌಕರರ ಮೇಲೇನೂ ಸಹಿತ ಆತ ಹಲ್ಲೆ ಮಾಡಿದ್ದಾನೆ. ಇದನ್ನೆಲ್ಲ ನಾವು ಆಧಾರ ಇಟ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವನ ಮೇಲೆ FIR ಆಗಿದೆ, ದರ್ಗಾ ಜೈಲಿನಲ್ಲಿ ಇದ್ದಾನೆ. ಆದರೆ ಅವನಿಗೆ ಬೆಂಬಲವಾಗಿ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಜಿಲ್ಲೆಯ ಅಧ್ಯಕ್ಷ, ಅವರ ಜಿಲ್ಲಾ ಅಧ್ಯಕ್ಷ ಅಂತ ವಕೀಲರು ಇದ್ದಾರೆ, ಅವರು ಶಿವಾನಂದ ಎಡಹಳ್ಳಿ ಅಂತ ಇದ್ದವರು ಇವತ್ತು ಫೇಸ್ಬುಕ್ನಲ್ಲಿ, ವಾಟ್ಸಪ್ಗಳಲ್ಲಿ ಒಂದು ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ. ಅವ್ರು ಯಾರು ಮಾಸ್ತರ್ಗಳು, ಶಾಲೆಗೆ ಇಲ್ಲ, ಕಲ್ಸಂಗಿಲ್ಲ, ಕತ್ತು ತಿಂತಾರೆ, ತಿಂತಾರೆ. ಉತ್ತರ ಕರ್ನಾಟಕದ ಎಲ್ಲ ಶಿಕ್ಷಕರು ಶಾಲೆಗೆ ಹೋಗಲಾರದೆ ಕತ್ತಿ ತಿಂತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂತೇಳಿ ಅಶ್ಲೀಲ ಪದಗಳನ್ನು ಬಳಸಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವನ್ನು ಹರಿಬಿಟ್ಟಿದ್ದಾನೆ. ಮತ್ತು ಚರ್ಚನಕ್ಕೆ ಅವರೆಲ್ಲ ರಾಜ್ಯ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲರೂ KRS ಪಕ್ಷದವರೆಲ್ಲ ಚರ್ಚನಕ್ಕೆ ಬಂದು ಆ ಶಾಲೆಗೆ ಮುತ್ತಿಗೆ ಹಾಕ್ತೀವಿ, ಆ ಶಿಕ್ಷಕರ ಕಳ್ಳತನವನ್ನು ಬೇರೆ ಮಾಡ್ತೀವಿ ಅಂತಕ್ಕಂಥ ಸುಳ್ಳು ಸುದ್ದಿಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ಶಿಕ್ಷಕರ ಒಂದು ಮಾನಹಾನಿ ಮಾಡ್ತಕ್ಕಂಥ ಕೆಲಸ ಆತ ಮಾಡಿದ್ದಾನೆ. ಮತ್ತು ಶಿಕ್ಷಕರಲ್ಲಿ ಭಯ ಹುಟ್ಟಿಸ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾನೆ. ಅದರ ಜೊತೆಗೆ ವಾಗ್ಮೋರೆ ಅಂತಕ್ಕಂಥ ಗಿಜಣಿ ಒಬ್ಬ
ಕಾರ್ಯಕರ್ತ ಮತ್ತು ದುಡಿಕೆಡದು 3-4 ಜನ ಇದ್ದಾರೆ ಸರ್. ಅವರೆಲ್ಲ ನೀವು ಇವತ್ತು ಕರ್ನಾಟಕ ಅದು ಏನಲ್ಲ KRS ಪಕ್ಷ ಜಂಕ್ಷನ್ ಅಂತೇಳಿ ಫೇಸ್ಬುಕ್ಕದಲ್ಲಿ ಓಪನ್ ಮಾಡಿದ್ರೆ ಅವರೆಲ್ಲ ಏನೇನು ಮಾತಾಡಿದ್ದಾರೆ, ಅವ್ರು ಯಾವ್ಯಾವ ವಿಡಿಯೋಗಳು ಹರಿಬಿಟ್ಟಿದ್ದಾರೆ ಎಲ್ಲ ನಿಮಗೆ ಲಭ್ಯ ಆಗ್ತವೆ. ಅದನ್ನೆಲ್ಲನೂ ಪರಿಶೀಲನೆ ಮಾಡಿರಿ. ಅಣ್ಣಪ್ಪ ಪೂಜಾರಿ ರೂಢಿಸಿದ್ದಾರೆ ಏನು ಹೇಳಿದ್ದಾರೆ ಅವನೊಂದು ನೋಡಿರಿ, ಉಳಿದವರೆಲ್ಲರದು ನೋಡಿ ಅವರ ಮೇಲೆ ನೀವು ಯೋಗ್ಯ ಕ್ರಮ ಕೈಗೊಂಡು ನಮ್ಮೆಲ್ಲ ನೌಕರರು ನಿಶ್ಚಿಂತವಾಗಿ ಶಾಂತ ಮನಸ್ಸಿನಿಂದ ನೌಕರಿ ಮಾಡ್ಲಿಕ್ಕೆ ನೀವು ಅಸೋಲ್ ಮಾಡಿ ನಮಗೆ ಕೊಡಬೇಕು ಅಂತಕ್ಕಂಥ ಬೇಡಿಕೆ ನಮ್ಮದಲ್ಲ. ನಮಗೆ ಮಾನಸಿಕ ಹಿಂಸೆ ಭಾಳ ಆಗಿದೆ. ಇವತ್ತು ನಾನು ಇವತ್ತು ಹೋಗಿ ಕಂಪ್ಲೇಂಟ್ ಕೊಟ್ಟಿನಿ ಅಂತ ಹೇಳಿದ್ರೆ ನನ್ನ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ. ಇವತ್ತು ನಾವು SP ಅವರಿಗೆ ಸಹಿತ ನಾವು ಮನವಿ ಕೊಟ್ಟಿದ್ದೀವಿ. ನನಗೂ ಮತ್ತು ನಮ್ಮ ಮಠಾಂಧರವರಿಗೂ ಇವತ್ತು ಜೀವ ಭಯದ ವಾತಾವರಣ ಅಲ್ಲಿ ನಮಗೆ ನಿರ್ಮಾಣ ಆಗಿದೆ. ದಯಮಾಡಿ ತಾವು ನಮಗೆ ರಕ್ಷಣೆ ಕೊಡಬೇಕು ಇರ್ತಕ್ಕಂಥ ಮನವಿಯನ್ನು ಮಾಡುವುದರೊಂದಿಗೆ ಶಿವಾನಂದ ಯಡಹಳ್ಳಿಯವರಿಗೂ ಸಹಿತ ನಮ್ಮ ಸಮಸ್ತ ಉತ್ತರ ಕನ್ನಡದ ಶಿಕ್ಷಕರ ಮಾನಹಾನಿಯನ್ನು ಮಾಡಿದರೆ ಅವರ ಮೇಲೆ ಸ್ವಯಂ ಪ್ರೇರಿತವಾಗಿ ಸುಮೋಟೋ ಕೇಸನ್ನು ದಾಖಲು ಮಾಡಿ ಅವರಿಗೆ ಶಿಕ್ಷೆ ಆಗುವ ರೀತಿಯಲ್ಲಿ ನೀವು ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಮನವಿ ನಮ್ಮದದ ಎಂತಕ್ಕಂಥ ಮಾತನ್ನು ಹೇಳುವುದರೊಂದಿಗೆ ಇಲ್ಲಿವರೆಗೆ ನಮ್ಮ ಎಲ್ಲ ಸಮಸ್ಯೆಗಳನ್ನು ನಿಮ್ಮ ಮುಂದೆ ನಾವು ಇಟ್ಟಿದ್ದೀವಿ. ದಯಮಾಡಿ ನಮಗೆ ಪರಿಹಾರ ಕೊಟ್ಟು ನೆಮ್ಮದಿಯಿಂದ ನೌಕರಿ ಮಾಡ್ಲಿಕ್ಕೆ ಬಿಟ್ಟರೆ ಒಂದು ಇಲ್ಲ ಅವ್ರ ಅಪಾತ್ರಕರ್ತರಿಗೆ ಯಾರಕ್ಕೆ ಬರ್ಲಿಕ್ಕೆ ಯಾರಕ್ಕೆ ಹೋಗಲಿಕ್ಕೆ ಅವ್ರಿಗೆ ಪರ್ಮಿಷನ್ ಕೊಡ್ರಿ, ನಮ್ಮದೇನೋ ತಕರ ಇಲ್ಲ ಅಂತ ಹೇಳಿದ್ರೆ ನಾವು ಆರಾಮಾಗಿ ನಮ್ಮ ನಾವು ಇದ್ಬಿಟ್ಟು ಏನಕ್ಕಾಗಲಿಕ್ಕೆ ಸಾಧ್ಯ ಹಾಳಾದ್ರೂ ಸಹಿತ ಚಿಂತೆ ಇಲ್ಲ ಅನ್ನುವ ಭಾವನೆ ನಮ್ಮ ಶಿಕ್ಷಕರ ಮನಸ್ಸಿನಲ್ಲಿ ಬಂದ ಇವತ್ತು. ಯಾಕಂದರೆ ಒಂದು ಕ್ಲಾಸ್ ರೂಮಿನಲ್ಲಿ ಹೋಗ್ತಾನೆ ಬಿಲ್ಡಿಂಗ್ ರಿಪೇರಿ ಇಲ್ಲ ಇದು ಸೋರ್ತಲ್ಲ ಅಂತ ಹೇಳ್ತಾರೆ. ಬಿಲ್ಡಿಂಗ್ ರಿಪೇರಿ ಮಾಡಿಸ್ಬೇಕು, ಶಿಕ್ಷಕರು ಮಾಡಿಸ್ಬೇಕು, JDP ಅವ್ರು ಮಾಡಿಸ್ಬೇಕು, ತಾಲೂಕು ಪಂಚಾಯತ್ ಮಾಡಿಸ್ಬೇಕು. ನಮಗೆ ಆ ದುಡ್ಡೇ ಇರೋದಿಲ್ಲ. ಬಿಲ್ಡಿಂಗ್ ಕಟ್ಟಲಿಕ್ಕೆ ಬಿಲ್ಡಿಂಗ್ ಕೆಡವಲಿಕ್ಕೆ ಆಮೇಲೆ ಪರೀಕ್ಷೆನೇ ಇರೋದಿಲ್ಲ. ಈ ರೀತಿ ನಮ್ಮ ಶಿಕ್ಷಕರಿಗೆ ಬೆದರಿಸ್ತಾ ಇದ್ದಾನೆ. ಆಮೇಲೆ ಹುಡುಗಿಯರು ಇರ್ತಾರೆ ಶಾಲೆಯಲ್ಲಿ, ಹುಡುಗಿಯರು ವಿಡಿಯೋ ಚಿತ್ರೀಕರಣ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡ್ತಾ ಇದ್ದಾನೆ. ಮತ್ತು ಮಹಿಳಾ ಶಿಕ್ಷಕರ ವಿಡಿಯೋಗಳನ್ನು ವಿಡಿಯೋ ಚಿತ್ರೀಕರಣ ಮಾಡಿ ಅದು ಸಾಮಾಜಿಕ ಜಾಲತಾಣದಲ್ಲಿ ಬಿಡ್ತಾನೆ. ಮಕ್ಕಳಿಗೆ ಒಂದು 4 ತತ್ತಿ ಕೊಟ್ಟೊಳಗೆ ಉಳಿದು 4 ತತ್ತಿ ಅಲ್ಲೇ ಇಟ್ಟಿರ್ತಾರೆ ಅವ್ರು ಬುಟ್ಟಿಯೊಳಗೆ, ಅದನ್ನು ವಿಡಿಯೋ ಮಾಡಿ ಎಲ್ಲರಿಗೂ ಇಷ್ಟಗೊಂಡು ಇವು 4 ತತ್ತಿ ಹಾಕಿ ಇಟ್ರಿ, ಇವು ಮನೆ ತಿಂತೀರಿ ಅಂತೇಳಿ ಅಶ್ಲೀಲ ಪದಗಳನ್ನು ಬಳಸಿ ವಿನಾಕಾರಣ ಮಾನಸಿಕ ಹಿಂಸೆ ಕೊಡ್ತಾ ಇದ್ದಾನೆ. ಅದಕ್ಕೆ ದಯಮಾಡಿ ಅವನ ಯೋಗ್ಯ ಕ್ರಮ ತಾವು ಕೈಗೊಳ್ಬೇಕು ಅಂತಕ್ಕಂಥ ಮನವಿಯನ್ನು ತಮ್ಮಲ್ಲಿ ಅರ್ಪಿಸಿ ನನ್ನ 4 ಮಕ್ಕಳನ್ನು ಪ್ರಶಾಂತ್ ಫೋಟೋ ಪ್ರಶಾಂತ್ ಅರ್ಜುನ್ ಸರ್ ಈ ಕಡೆ ನೋಡಿ. ಸರ್ ಓಕೆ ಮೊನ್ನೆ ಜಿಲ್ಲಾಧಿಕಾರಿ ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆ ಸರ್ಕಾರಿ ನೌಕರಿಗೆ ಜಾರಿ ತಂದಿದೆ. ಭಾಳ ಒಳ್ಳೆಯ ಯೋಜನೆ ಅಂತೇಳಿ ನಾವು ಭಾವಿಸ್ಕೊಂಡಿದ್ದೇವೆ. ಆದರೆ ನಮಗೇನು ಮೊದಲ ದೊರೀತಾ ಇತ್ತು ಮೆಡಿಕಲ್ ರಿಯಂಬರ್ಸ್ಮೆಂಟ್ ಮಾಡ್ಕೊತಿದ್ದೀವಿ ಸರ್. ಆದರೆ ಈಗ ಮೆಡಿಕಲ್ ರಿಯಂಬರ್ಸ್ಮೆಂಟ್ ಇಲ್ಲ. ನಾವು ಯಾವುದೇ ದವಾಖಾನೆಗೆ ಹೋದರೆ ಆ ದವಾಖಾನೆಯವರು ಗ್ಯಾಸ್ಟ್ರಿಕ್ ಟ್ರೀಟ್ಮೆಂಟ್ ಕೊಟ್ಟು ನಮಗೇನಪ್ಪ ಅಂತಂದರೆ ನಮಗೇನು ತೊಂದರೆ ಆಗ್ತದನ್ನು ಸರಿಪಡಿಸಬೇಕು. ಆದರೆ ಇವತ್ತು ಯಾವ ಹಾಸ್ಪಿಟ್ಲಿಗೆ ಹೋದ್ರೂ ಯಾವ ಹಾಸ್ಪಿಟಲ್ದವ್ರು ಬಿಜಾಪುರದಲ್ಲಿ ಸರ್ಕಾರಿ ದವಾಖಾನೆಯನ್ನು ಬಿಟ್ಟರೆ ಉಳಿಕಿದ್ದು ಯಾವ ದವಾಖಾನೆಯವರು ತಗೊಳ್ತಾ ಇಲ್ಲ ಸರ್. ನಮ್ದು ಏನಪ್ಪ ಅಂತಂದ್ರೆ ದುಡ್ಡು ಒಂದು 3,500 ಒಂದು 500 ರೂಪಾಯಿ 8,500 ತಿಂಗಳಿಗೆ ಪ್ರತಿಯೊಬ್ಬ ನೌಕರರಿಂದ ಕಟ್ಟಾಗ್ತಾ ಇದೆ. ಅದಕ್ಕೆ ದಯವಿಟ್ಟು ಏನಪ್ಪ ಅಂತಂದ್ರೆ ಏನು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಇದೆ, ಕ್ಯಾಶ್ಲೆಸ್ ಏನು ಟ್ರೀಟ್ಮೆಂಟ್ ಇದೆ, ಇದನ್ನು ನಮ್ಮ ಜಿಲ್ಲೆಯ ಎಲ್ಲ ಆಸ್ಪತ್ರೆಗಳಿಗೆ ಏನಪ್ಪ ಅಂತಂದ್ರೆ ನಮ್ಮಿನ್ನೊಂದು ಡೈರೆಕ್ಷನ್ಸ್ ಹೋಗಿ ಅದನ್ನು ಸರಿಯಾಗಿ ಮಾಡಬೇಕು. ಒಂದು ಇಲ್ಲ ಮಾಡಲಿಲ್ಲಪ್ಪ ಅಂತಂದ್ರೆ ಹಿಂದಿನ ಯೋಜನೆ ಏನೈತಲ್ರಿ ಆ ಯೋಜನೆಯಲ್ಲೇ ಜಾರಿ ತಂದಿಕೆ ನಮ್ಮ ನೌಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಸಮಸ್ತ ವಿಜಯಪುರ ಜಿಲ್ಲೆಯ ನೌಕರರ ಪರವಾಗಿ ಮತ್ತು ಶಿಕ್ಷಕ ಗುರುಗಳ ಪರವಾಗಿ ತಮಗೆ ರಾಜ್ಯ ಸರ್ ಓಕೆ ನಾಳೆ ಮುಂಜಾನೆ 1 ಡೇ 2 ಡೇ ವಿಲೇಜ್